ನೀವೇನಾರು ಅವತ್ತಿಂದ ನಾಳೆಯಿಂದ ಆನೆ ಹಿಡಿದಿರಿ ಈ ಸಾವಾಗ್ತಿರ್ಲಿಲ್ಲ. ಅವತ್ತೇನ್ ನಾವ್ ಹೇಳಿದ್ದು 87ಕ್ಕೆ ನೀವು ಪೊಲೀಸ್ ಸ್ಟಾಪ್ ಇಡಿ ಅಂತ. 87 ಪೊಲೀಸ್ ಸ್ಟಾಪ್ ಇಡೋದ್ಬಿಟ್ಟು ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ. ನೀವು 4 ಕ್ವಶನ್ ಅಲ್ಲ ಸರ್ ಎಲ್ಲ ಆನೆ ಹಿಡಿಬೇಕು, ನಿಮ್ಗೆ ಪರ್ಮಿಷನ್ ಕೊಡ್ಸಕ್ ಆಗ್ಲಿಲ್ಲ ಅಂತ ಹೇಳಿ ನಾವು ಪರ್ಮಿಷನ್ ಕೊಡ್ತೀವಿ. ನಿಮ್ಗೆ ಇಲ್ಲ ಸರ್ ಕೊಟ್ಟಿರ್ಲಿಲ್ಲ, ಇವತ್ತು ನಾನ್ ಫೋನ್ ಮಾಡೋದು ಕೊಟ್ಟರು ಹೇಳಿ ಸರ್ ಅವ್ರಿಗೆ ದಯವಿಟ್ಟು ಎಲ್ಲ ಆನೆ ಹಿಡಿಬೇಕು. ಸಚಿವರು ಮಾತಾಡ್ತಿದ್ದಾರೆ ದಯವಿಟ್ಟು ಫೋನ್ ಯಾರ್ದಿದ್ದು ಮಿನಿಸ್ಟ್ರು ತೀರಾ ಇದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡೋದಕ್ಕೆ ಮಾಡಲಿಲ್ಲ. ಮೊನ್ನೆ ಅವರ ನಡವಳಿಕೆ ನೋಡಿದ್ದೀವಿ, ಹಂಗಾಗಲ್ಲ. ಏನು ದಿನ ಸಾಯ್ತಾ ಇದ್ರೆ ಇವರು ಎಷ್ಟಾಗುತ್ತೆ ಅಷ್ಟಿದ್ರಾಗಲ್ಲ. ಎಷ್ಟಾನೆ ಆದ್ರೂ ಅಲ್ಲ ಎಲ್ಲ ಆನೆಗಳು ನಡೀತಿವೆ ಅಂತೇಳಿ ಅರಣ್ಯ ಇಲಾಖೆ ರೈಟಿಂಗ್ ಅಲ್ಲಿ ಕೊಡ್ಬೇಕು ನಮಗೆ. ಬಜೆಟ್ ಅಲ್ಲಿ ಏನ್ ಕೊಟ್ಟರು ಮೊನ್ನೆ ಆನೆಗೆ ಏನ್ ಕೊಟ್ಟರು ಕೇಳೋಣ. ಅವರು ಸಪರೇಟ್ ಆಗಿ ಆನೆಗೆ ಫುಡ್ ಫೀಡಿಂಗ್ ಮಾಡೋದಕ್ಕೆ ಒಂದು ಯೋಚನೆ ಮಾಡಿ ಅಂತ ಸಲಹೆ ಕೊಟ್ಟರೆ ಬಹಳ ಯೋಗ್ಯತೆ ಇಲ್ಲ. ಸತ್ತು ದಿನ ಬೆಳಿಗ್ಗೆ ಯಾರು ಕಾಲಕ್ಕೆ ನಿಮ್ ಸಚಿವರು ಸಿಎಂ ಮುಂದುವರ್ಸೋದ್ರಲ್ಲೇ ಕಾಲ ಕಳೀತಿದ್ದಾರೆ. ಜನರ ಸಮಸ್ಯೆ ಮಾತಾಡಿದ್ರು ಅರಣ್ಯ ಇಲಾಖೆ ಸಚಿವರು ಮನೆ MP ಸರ್ಗೂ ಮಾತಾಡಿದ್ರು. ನನಗೆ ಏನು ಹೇಳಿದ್ರು ಅಂತಂದ್ರೆ ನಾಳೆಯಿಂದನೇ ಸೆರೆ ಹಿಡಿತೀವಿ ಅಂತ ಹೇಳಿದ್ರು. ತಾವು ಹೇಳಿದಂಗೆ ಬರೀ ರೋಗ್ ಎಲಿಫೆಂಟ್ಸ್ ಅಲ್ಲ, ಪುಟ್ಟಾನೆಗಳು ಮಾತ್ರ ಅಲ್ಲ, ಎಲ್ಲ ಎಲಿಫೆಂಟ್ಸು ಇದು ಮಾಡ್ತೀವಿ, ನಾಳೆಯಿಂದನೇ ಮಾಡ್ತೀವಮ್ಮ ಹೇಳ್ಬೇಡಿ ಎಲ್ಲರಿಗೂ, ನಾನು ಕ್ಯಾಬಿನೆಟ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಸೊ ಇದು ತಮಗೆ ಎಲ್ಲ ಅರೇಂಜ್ ನಾವು ಮಾಡ್ಸ್ಕೊಂತೀವಿ. ನಾವು ಅದ್ರ ಬಗ್ಗೆ ಮುಂದುವರಿತೀವಿ. ಈಗ ಸಚಿವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾವೆಲ್ಲ ಮಾತಾಡಿದ್ದೀವಿ. DC ಅವರು SP ಅವರೆಲ್ಲ ಒಂದು ಭರವಸೆ ನಂಬಿಕೆ ಇಡಿ, ಅದರಲ್ಲೂ ನಾವು ಫೇಲ್ಯೂರ್ ಆದ್ರೆ ನಾವೇ ನಿಮ್ಗೆ ಶರಣಾಗ್ತೀವಿ ಹೇಳ್ತಾ ಇದ್ದೀನಿ. ನಾನು 100ಕ್ಕೆ 100 ಹೇಳಿದ್ನಲ್ಲ, ನೀವು ಬೇಲೂರು ಬಂದು ಮಾಡಿದ್ರು ನಾನು ನಿಮ್ಗೆ ಸಪೋರ್ಟ್ ಇದ್ದೆ. ಒಬ್ಬ ಸಾರ್ವಜನಿಕನಾಗಿ ನಾನು ನಿಮ್ಮ ಪರ ಇರ್ತೀನಿ. ನಾನಲ್ಲ, ನಾವು ಇಡೀ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇರ್ಬೋದು. ACF ಸಾಹೇಬ್ರನ್ನ 8 ದಿವಸ ನಮ್ಮ ಬೇಲೂರು ತಾಲೂಕಿಗೆ ಡ್ಯೂಟಿಗೆ ಹಾಕ್ತೀವಿ. ನಾಳೆಯಿಂದ 8 ದಿವಸ ಅವ್ರು ಹಾಸನ ಜಿಲ್ಲೆ ಬೇಡ ಅಲ್ಲೇ ನಾವು ವ್ಯವಸ್ಥೆ ಮಾಡ್ತೀವಿ. 8 ದಿನ ಅಲ್ವಾ ಅವ್ರು ಡ್ಯೂಟಿ ಮಾಡೋಗಿ